ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರು ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರು ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರು ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರು ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರು ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರು ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್
ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರ್ ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರ್ ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರ್ ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರ್ ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ ಮನೆಗೆ ಹೋಗಿದ್ದು ಹೇಗೆ ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ. ವಂಚನೆ ಕೇಸ್ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಪೊಲೀಸರು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ವಿನಯ್ ಕುಲಕರ್ಣಿ ಚಾಲಕನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ವೀರೇಶ್ ದಳವಾಯಿ ಅನ್ನುವ ಚಾಲಕ ವಿನಯ್ ಕುಲಕರ್ಣಿ, ಮಾಜಿ ಸಚಿವ ವಿನಯ್ ಕುಲಕರ್ಣಿ ಚಾಲಕ, ಆತನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಬೆಂಜ್ ಕಾರು ವಿನಯ್ ಕುಲಕರ್ಣಿ ಬಳಿ ಐಷಾರಾಮಿ ಬೆಂಜ್ ಕಾರು ಪತ್ತೆಯಾಗಿತ್ತು. ಅದು ಐಶ್ವರ್ಯ ಗೌಡ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ ವೇಳೆ ಕಾರ್ ಜಪ್ತಿ ಮಾಡಿದ್ದ ಪೊಲೀಸರು ಈ ಐಶ್ವರ್ಯ ಗೌಡ ಕಾರು ವಿನಯ್ ಕುಲಕರ್ಣಿ